ಸಂದೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀನಿ. ಇವತ್ತಿಂದ ವಕೀಲ ದೇವರಾಜೇಗೌಡ ವಿಚಾರಣೆ ನಡೆಯುತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ. ಅಂದ್ರೆ ಹೊಳೆನರಸೀಪುರದಲ್ಲಿ ದೇವರಾಜೇಗೌಡ ಅವರ ವಿರುದ್ಧ ದಾಖಲಾಗಿದ್ದಂತಹ ಕಂಪ್ಲೇಂಟ್ ಇದು. ಮತ್ತೆ ಅಲ್ಲಿ ಸೆಕ್ಷನ್ ಅನ್ನ ಆಡ್ ಮಾಡಿದ ನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನು 3 ದಿನಗಳ ಕಾಲ ಕಸ್ಟಡಿಗೆ ಪಡೆಯಲಿರುವಂತಹ ಪೊಲೀಸರು ಹೊಳೆನರಸೀಪುರ ಪೊಲೀಸರ ಕಸ್ಟಡಿಗೆ ದೇವರಾಜೇಗೌಡ ಅವರನ್ನ ನೀಡಲಾಗುತ್ತೆ. ಬೆಳಗ್ಗೆ 9ಕ್ಕೆ ಜಿಲ್ಲಾ ಕಾರಾಗೃಹದಿಂದ ಪೊಲೀಸರು ದೇವರಾಜೇಗೌಡರನ್ನ ಮತ್ತೆ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ಯಲಿದ್ದಾರೆ. 10 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ದೇವರಾಜೇಗೌಡ. ಅಡ್ವೊಕೇಟ್ ದೇವರಾಜೇಗೌಡರನ್ನ 3 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವಂತಹ ಹೊಳೆನರಸೀಪುರ ಪೊಲೀಸರು. ಸೊ ಈ 3 ದಿನ ಈ ಹೊಳೆನರಸೀಪುರದಲ್ಲಿ ದೇವರಾಜೇಗೌಡ ಅವರ ವಿರುದ್ಧ ದಾಖಲಾಗಿರುವಂತಹ ಆ ಕೇಸ್ಗೆ ಸಂಬಂಧಪಟ್ಟಂತೆ, ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ತನಿಖೆ ಮುಂದುವರಿಯುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ಅಡ್ವೊಕೇಟ್ ದೇವರಾಜೇಗೌಡರ ಕಥೆ ಏನು ಅಂತ? 3 ದಿನಗಳ ಕಾಲ ಅವ್ರನ್ನ ಬಾಡಿ ವಾರೆಂಟ್ ಮೂಲಕ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಹೊಳೆನರಸೀಪುರ ಪೊಲೀಸರು. ಏನೆಲ್ಲ ತನಿಖೆ ಆಗುತ್ತೆ ಹಾಗಾದ್ರೆ? ಹೇಗೆಲ್ಲ ವಿಚಾರಣೆ ಆಗುತ್ತೆ? ಸಭಾ, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲೇ 10 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಆದ್ರೆ ಆಗ ಓಪನ್ ಕೋರ್ಟ್ ಅಲ್ಲಿ ನೀವು ಮನವಿ ಮಾಡಿ ಅಂತೇಳಿ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಆದ್ರೆ ನಿನ್ನೆ ತಿರ್ಗಾ ಅವರನ್ನ ಇವತ್ತು ಬೆಳಗ್ಗೆ 9 ಗಂಟೆಯಿಂದ 3 ದಿನಗಳ ಕಾಲ ಕಸ್ಟಡಿಗೆ, ಅಂದ್ರೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಹೊಳೆನರಸೀಪುರ ಪೊಲೀಸರ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ಹೊಳೆನರಸೀಪುರ ಪೊಲೀಸರು ಬಂದು ಅವರನ್ನ ಕಸ್ಟಡಿಗೆ ಪಡೆದುಕೊಂಡು ನೇರವಾಗಿ ಹೊಳೆನರಸೀಪುರದ ನಗರ ಪೊಲೀಸ್ ಠಾಣೆಯಲ್ಲಿ ಅವರ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಈ ವಿಚಾರಣೆ ಸಂದರ್ಭದಲ್ಲಿ ಈಗಾಗಲೇ 376 ಸೆಕ್ಷನ್ ಅನ್ನ ಆಡ್ ಮಾಡಿರೋದ್ರಿಂದ ಆಡ್ ಮಾಡಿದ ಬಳಿಕ ಅವರ ಪ್ರಾಥಮಿಕ ಹಂತದ ಹೇಳಿಕೆಯನ್ನ ಪಡೆದುಕೊಂಡಿರೋದು ಬಿಟ್ರೆ ಮುಂದಿನ ಪ್ರಕ್ರಿಯೆಯನ್ನ ಯಾವುದನ್ನು ಕೂಡ ಮಾಡಿಲ್ಲ. ಹಾಗಾಗಿ ಈಗ ಸದ್ಯ ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಮುಂದಿನ ಹಂತದ ತನಿಖೆಯನ್ನ, ಅಂದ್ರೆ ಯಾವ ಸ್ಥಳಗಳಲ್ಲಿ ಅತ್ಯಾಚಾರ ಎಸಗಿದ್ರು ಅಂತೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೋ ಆ ಎಲ್ಲಾ ಸ್ಥಳಗಳಿಗೂ ಕೂಡ ತೆರಳಿ ಸ್ಥಳ ಮಹಜರನ್ನ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಸಾಕಷ್ಟು ಆಡಿಯೋ ರೆಕಾರ್ಡಿಂಗ್ಗಳು ಜೊತೆಗೆ ಸ್ಕ್ರೀನ್ ರೆಕಾರ್ಡಿಂಗ್ಗಳು ಕೂಡ ಅವರ ಬಳಿ ಇದೆ. ಅವೆಲ್ಲವನ್ನು ಕೂಡ ರಿಕವರಿ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಮೊದಲಿಗೆ ಆ ಎಲ್ಲಾ ಒಂದು ಡಾಟಾಗಳನ್ನ ರಿಕವರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಮೊಬೈಲ್ ಅನ್ನ ಕೂಡ FSL ಗೆ ಕಳಿಸಿರೋದ್ರಿಂದ ಈಗ ಸಂತ್ರಸ್ತ ಮಹಿಳೆ ಇವರ ಬಳಿ ಏನೆಲ್ಲ ಡಿಜಿಟಲ್ ಡಾಕ್ಯುಮೆಂಟ್ಸ್ ಗಳು ಇದೆ ಅಂತ ಹೇಳಿ ಈಗಾಗಲೇ ಸ್ಟೇಟ್ಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೋ ಆ ಎಲ್ಲಾ ಹೇಳಿಕೆಗಳನ್ನ ಕೂಡ ಅಥವಾ ಆ ಹೇಳಿಕೆಗಳ ಆಧಾರದ ಮೇಲೆ ಎಲ್ಲಾ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಇವರ ಎನ್ಕ್ವೈರಿ ಮಾಡೋದ್ರ ಮುಖಾಂತರವಾಗಿ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಜೊತೆಗೆ SIT ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಅವರು ಕೂಡ ಇವರನ್ನ ವಶಕ್ಕೆ ಪಡೆಯುವಂತ ಚಾನ್ಸಸ್ ಗಳಿರ್ತವೆ ಬಾಡಿ ವಾರೆಂಟ್ ಮೇಲೆ. ಯಾಕಂದ್ರೆ ಇವರ ವಿಚಾರಣೆ ಮುಗಿದ ಬಳಿಕ 376 ಸೆಕ್ಷನ್ ಅಡಿಯಲ್ಲಿ ವಿಚಾರಣೆ ಮುಗಿದ ಬಳಿಕ ಅವರು ಕೂಡ ವಶಕ್ಕೆ ಪಡೆದು ಅವರಿಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಅಥವಾ ಆಡಿಯೋ ಕ್ಲಿಪ್ಪಿಂಗ್ಸ್ ಗಳನ್ನ ಪಡೆಯುವಂತ ಕೆಲಸವನ್ನ ಮಾಡಲಾಗುತ್ತೆ. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.